ನೋಡಿ, ಇಷ್ಟೆಲ್ಲ ಆಗಿ ಇಷ್ಟೆಲ್ಲ ವರದಿಯನ್ನು ಪ್ರಸಾರ ಮಾಡಿ ಸರ್ಕಾರ ಈಗ ಕಾನೂನು ತರೋದಕ್ಕೆ ಮುಂದಾಗಿದ್ದರೂ ಕೂಡ ಇವತ್ತಿಗೂ ಕೂಡ ಈ ಕ್ಷಣಕ್ಕೂ ಕೂಡ ಕೇಸ್ ಸ್ಟಡಿಗಳು ಬರ್ತಾ ಇದೆ. ಮೈಕ್ರೋ ಫೈನಾನ್ಸ್ ಕಿರುಕುಳದಿಂದ ಆಗಿರ್ತಕ್ಕಂಥ ಸಮಸ್ಯೆಗಳೇನು ಅಂತಂದ್ಬಿಟ್ಟು ಎಷ್ಟು ಕೇಸ್ಗಳು ಎಕ್ಸಾಂಪಲ್ ಕೊಡ್ಬೋದು. ನನಗೆ 5 ಲಕ್ಷ ರೂಪಾಯಿ ಸಾಲ ತಗೊಂಡಿರ್ತಾರೆ, 3.5 ಲಕ್ಷ ರೂಪಾಯಿ ತೀರಿಸಿರ್ತಾರೆ, ಇನ್ನು 1.5 ಲಕ್ಷ ರೂಪಾಯಿ ಬಾಕಿ ಇದೆ ಅಂತಂದ್ಬಿಟ್ಟು ಮನೆ ಬಿಡಿಸ್ತಾರೆ. ಗರ್ಭಿಣಿಯರನ್ನ ಮನೆಯಿಂದ ಹೊರಗಾಕ್ಬಿಟ್ಟು ಮನೆ ಬೀಗ ಹಾಕ್ತಾರೆ. ಅಷ್ಟೇ ಅಲ್ಲ, ಮನೆ ಕಟ್ಟೋದಕ್ಕೆ ಅಂತ ಸಾಲ ತಗೊಂಡು ಮುಕ್ಕಾಲು ಭಾಗ ತೀರಿಸಿದ್ರು ಕೂಡ ಆ ಹೊಸ ಮನೆ ಕಾಂಪೌಂಡ್ ಮೇಲೆ ಈ ಮನೆಯನ್ನು ಅಡಮಾನ ಇಡಲಾಗಿದೆ ಅಂತ ಬರೆದ್ಬಿಟ್ಟು ಹೋಗ್ತಾರೆ. ಅಂತಂದರೆ ಹಳ್ಳಿಗಳಲ್ಲಿ ಮರ್ಯಾದೆಗೆ ಹೆಚ್ಚು ಬೆಲೆ ಕೊಟ್ಟು ನಂಬಿ ಬದುಕ್ತಕ್ಕಂಥ ಜನ ಹೆಂಗೆ ಜೀವವನ್ನು ಉಳಿಸ್ಕೊಳ್ಬೇಕು? ಅದಕ್ಕೋಸ್ಕರನೇ ಒಂದು ಬಲಿಯಾಗಿದೆ. ಇಡೀ ಕುಟುಂಬಕ್ಕೆ ಆಧಾರ ಸ್ತಂಭವಾಗಿದ್ದವನು ಮನೆ ಬಿಟ್ಟು ಹೋಗಿ ಎಲ್ಲೋ ನಾಪತ್ತೆ ಆಗಿಬಿಟ್ಟಿದ್ದಾನೆ. ಮತ್ತೊಂದು ಕಡೆ ಮಹಿಳೆಯರಿಗೆ ಕಿರುಕುಳ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಒಬ್ಬ ಉಪನ್ಯಾಸಕರೊಬ್ಬರು ತಮ್ಮ 3 ಜನ ಮಕ್ಕಳನ್ನು ಕರ್ಕೊಂಡು ಮನೆ ಬಿಟ್ಟು ಹೋಗಬೇಕಾದಂತಹ ಪರಿಸ್ಥಿತಿ ಬಂದಿದೆ. ರಾಜ್ಯದ ಮೂಲೆ ಮೂಲೆಯಿಂದ ಹೆಚ್ಚು ಕಡಿಮೆ ಪ್ರತಿ ಜಿಲ್ಲೆಯಿಂದ ನಮಗೆ ಈ ಥರದ ವಿಚಾರಗಳು ಗೊತ್ತಾಗ್ತಾ ಇದೆ. ಯಾವುದೋ ಊರು ಇವರು ಸಾಲ ಕೊಡಬೇಕಾದ್ರೆ ಒಂದು ಆಧಾರ್ ಕಾರ್ಡು, ಒಂದು ಹೆಬ್ಬೆಟ್ಟು, ಮತ್ತೊಂದು ಕಡೆ ಒಂದು ವೋಟರ್ ID ಇಷ್ಟನ್ನು ಇಸ್ಕೊಂಡು ಯಾವ ಗ್ಯಾರಂಟಿನೂ ಇಲ್ಲದೆ ಕೊಟ್ಟ ಸಾಲವನ್ನು ಇವನಿಗೆ ತೀರ್ಸೋಕ್ಕಾಗುತ್ತಾ ಇಲ್ವಾ ಅಂತಕ್ಕಂಥದ್ದನ್ನು ಕನಿಷ್ಠ ಪಕ್ಷ ಯೋಚನೆ ಕೂಡ ಮಾಡ್ದೇನೆ ಸಾಲ ಕೊಟ್ಬಿಟ್ಟು ಹೊಟ್ಟೋಗ್ತಾರೆ. ನಾಳೆ ದಿನ ಏನೋ ಕಷ್ಟ ಆಯಿತು, ಬೆಳೆ ಬರಲಿಲ್ಲ, ಇಂಥ ಸಂದರ್ಭಗಳಲ್ಲಿ ಅವ್ರು ಕಟ್ಟಕ್ಕಾಗಿರಲ್ಲ, ಶುರು ಕಿರುಕುಳ. ಇವತ್ತಿನ ಕೇಸ್ ಸ್ಟಡಿಗಳು ಏನು ಹೇಳ್ತಾವೆ? ಹಾಗಾದರೆ ಎಲ್ಲೆಲ್ಲಿಂದ ಎಂತೆಂಥ ಕರುಣಾಜನಕ ಕತೆ ಬಂದಿದೆ ಗೊತ್ತಾ? ನೀವೇ ನೋಡಿ. ಕಿಲ್ಲರ್ ಧನದಾಹಿಗಳ ಕಾಟ, ಸಾಲ ಪಡೆದುಕೊಂಡವರಿಗೆ ಪ್ರಾಣ ಸಂಕಟ, ಒಬ್ಬೊಬ್ಬರದ್ದೊಂದು ಕರುಣಾಜನಕ ಕಥೆ. ರಾಜ್ಯದಲ್ಲಿ ಕಿರು ಹಣಕಾಸು ಸಂಸ್ಥೆಗಳ ಕಿರುಕುಳ ಮಿತಿ ಮೀರ್ತಾ ಇದೆ. ಕಷ್ಟದಲ್ಲಿರೋರಿಗೆ ನೆರವಾಗುವ ನೆಪದಲ್ಲಿ ಸಾಲದ ಶೂಲಕ್ಕೆ ಏರಿಸ್ತಾ ಇವೆ. ಮೈಕ್ರೋ ಫೈನಾನ್ಸ್ ಚೆಲ್ಲಾಟಕ್ಕೆ ಸಾಲ ಪಡೆದವರು ಪಡಬಾರದ ಸಂಕಷ್ಟವನ್ನು ಅನುಭವಿಸ್ತಿದ್ದಾರೆ. 1 ತಿಂಗಳ ಕಂತು ಕಟ್ಟೋದು ತಪ್ಪಿದ್ರೂ ಕೂಡ ಮನೆ ಬಳಿ ಬಂದು ಟಾರ್ಚರ್ ಕೊಡ್ತಿದ್ದಾರೆ. ಮೈಕ್ರೋ ಕಾಟ, ಊರೇ ತೊರೆದ ಕುಟುಂಬ, ಮನೆ ಬಾಗಿಲಿಗೆ ದಂಧೆಕೋರರ ನೋಟಿಸ್. ಮೈಕ್ರೋ ಫೈನಾನ್ಸ್ ಟಾರ್ಚರ್, ಸ್ಥಳ ವಿಜಯನಗರ. ಸಾಲ ಕೊಟ್ಟವರ ಕಾಟಕ್ಕೆ ಜನರು ನೆಮ್ಮದಿಯಿಂದ ಜೀವನ ನಡೆಸುವುದೇ ದುಸ್ತರವಾಗಿದೆ. ಕೆಲವೆಡೆ ಸಾಲ ಕೊಟ್ಟವರ ಕಾಟ ತಡೆಯಲಾಗದೆ ಮನೆಗೆ ಬೀಗ ಹಾಕ್ಕೊಂಡು ಊರನ್ನೇ ಖಾಲಿ ಮಾಡ್ತಿದ್ದಾರೆ. ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ಶಿವಪುರ ತಾಂಡಾದಲ್ಲಿ ಖಾಸಗಿ ಕಾಲೇಜು ಉಪನ್ಯಾಸಕನ ಕುಟುಂಬ ಗ್ರಾಮವನ್ನೇ ತೊರೆದು ಬಿಟ್ಟಿದೆ. ಸ್ವಂತ ಮನೆಯ ಮೇಲೆ ಖಾಸಗಿ ಕಾಲೇಜು ಉಪನ್ಯಾಸಕ ರವಿ 6 ಲಕ್ಷ ಸಾಲ ಮಾಡಿದ್ರು. ಇದೇ ಟೈಮ್ನಲ್ಲಿ ರವಿಯನ್ನ ಕೆಲಸದಿಂದ ತೆಗೆದು ಹಾಕಲಾಗಿತ್ತು. ಹೀಗಾಗಿ ಕಳೆದ ಸೆಪ್ಟೆಂಬರ್ನಿಂದ ಈವರೆಗೂ ಕಂತು ಕಟ್ಟಿರಲಿಲ್ಲ. ಫೈನಾನ್ಸ್ ಸಿಬ್ಬಂದಿ ಪ್ರತಿದಿನ ಬಂದು ಸಾಲ ಕಟ್ಟುವಂತೆ ಕಿರಿಕ್ ಮಾಡ್ತಿದ್ರು. ಇದೀಗ ಮನೆ ಬಾಗಿಲಿಗೆ 7,15,729 ರೂಪಾಯಿ ಕಟ್ಟುವಂತೆ ನೋಟಿಸ್ ಅಂಟಿಸಿದ್ದಕ್ಕೆ ಇಡೀ ಕುಟುಂಬ ಊರನ್ನ ತೊರೆದಿದೆ. ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ಗಳ ಹಾವಳಿ ಕೂಡ ಜಾಸ್ತಿ ಆಗ್ತಾ ಇರುವಂಥದ್ದು. ಅದರಲ್ಲೂ ಸಾಲ ಪಡೆದಂತಹ ವ್ಯಕ್ತಿಗಳಿಗೆ ಸಾಕಷ್ಟು ಒಂದು ಕಿರುಕುಳ ಕೊಡ್ತಾ ಇದ್ದಾರೆ ಅನ್ನುವಂಥ ವರದಿ ಕೂಡ ದಿನನಿತ್ಯ ವರದಿ ಆಗ್ತಾ ಇದೆ. ಅದೇ ರೀತಿಯಾಗಿ ಹರಪನಹಳ್ಳಿ ತಾಲೂಕಿನ ಶಿವಪುರ ತಾಂಡದಲ್ಲಿ ನಾವು ದೃಶ್ಯಗಳು ನೋಡೋದಾಗಿದೆ. ಇನ್ನು ಇದೇ ಮನೆ ಮೇಲೆ ಖಾಸಗಿ ಉಪನ್ಯಾಸಕ ರವಿ ಅವರು ಒಂದು ಸಾಲವನ್ನು ಪಡೆದಿರ್ತಾರೆ. 6 ಲಕ್ಷ ಸಾಲ ಪಡೆದಿರ್ತಾರೆ ಖಾಸಗಿ ಮೈಕ್ರೋ ಫೈನಾನ್ಸಲ್ಲಿ. ಆದರೆ ಸಾಲ ಕಳೆದ ಸೆಪ್ಟೆಂಬರ್ ತಿಂಗಳಿಂದ ಕಟ್ಟದೇ ಇರುವಂಥ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಗೋಡೆಗಳ ಮೇಲೆ ಈ ಆಸ್ತಿಯನ್ನು ಅಡಮಾನವಾಗಿ ಇಡಲಾಗಿದೆ ಅನ್ನುವಂಥ ಒಂದು ಬರೆದಿದ್ದಾರೆ. ಅದೇ ರೀತಿಯಾಗಿ ಬಾಗಿಲಿಗೆ ನೋಟಿಸನ್ನು ಕೂಡ ಅಂಟಿಸಿ ಹೋಗಿದ್ದಾರೆ. ಪ್ರಮುಖವಾಗಿ ರವಿಯವರು ಒಂದು ಖಾಸಗಿ ಮೈಕ್ರೋ ಫೈನಾನ್ಸಲ್ಲಿ 6 ಲಕ್ಷ ಸಾಲ ಮಾಡಿರ್ತಾರೆ. 1 ವರ್ಷ 6 ತಿಂಗಳು ಕಂಟಿನ್ಯೂ ಆಗಿ ಕಟ್ಕೊಂಡು ಬಂದಿರ್ತಾರೆ. ಅವರು ಅತಿಥಿ ಉಪನ್ಯಾಸಕರಾಗಿರ್ತಾರೆ ಖಾಸಗಿ ಕಾಲೇಜಲ್ಲಿ. ಅದೇ ರೀತಿಯಾಗಿ ಪ್ರತಿ ತಿಂಗಳು ಕೂಡ 9,170 ರೂಪಾಯಿ ಈ ರೀತಿಯಾಗಿ ಕಂತನ್ನು ಕಟ್ಕೊಂಡು ಬಂದಿದ್ದಾರೆ. ಸೆಪ್ಟೆಂಬರಲ್ಲಿ ಅವ್ರನ್ನ ಕೆಲಸದಿಂದ ಹಾಕಿರುವಂಥ ಹಿನ್ನೆಲೆಯಲ್ಲಿ ಸೆಪ್ಟೆಂಬರು, ಅಕ್ಟೋಬರು, ನವಂಬರು, ಡಿಸೆಂಬರ್ ಈ ತಿಂಗಳು ಅಂದರೆ ಇದು ಜನವರಿಯಲ್ಲಿ ಕಟ್ಟದೇ ಇರುವಂಥ ಹಿನ್ನೆಲೆಯಲ್ಲಿ ಅವರು ಬಾಗಿಲು ನೋಟಿಸನ್ನು ಕಳಿಸಿದ್ದಾರೆ. ಮತ್ತು ಬಾಗಿಲು ಕೂಡ ನೋಟಿಸ್ ಹಚ್ಚಿ ಹೋಗಿರುವಂಥ ಹಿನ್ನೆಲೆಯಲ್ಲಿ ಇಡೀ ಕುಟುಂಬವು ಗ್ರಾಮವನ್ನು ತೊರೆದು ಹೋಗಿರುವಂಥದ್ದು. ಇದರಿಂದಾಗಿ ಸಾಕಷ್ಟು ಒಂದು ತೊಂದರೆ ಕೂಡ ಅನುಭವಿಸ್ತಾರೆ. ಒಂದು ಕಿರುಕುಳ ಕೂಡ ಆಗ್ತಾ ಇದೆ ಅನ್ನುವಂಥ ಒಂದು ಆರೋಪವನ್ನು ಕೂಡ ರವಿ ಅವರು ಮಾಡ್ತಾ ಇದ್ದಾರೆ. ದುಡ್ಡು ವಾಪಸ್ ಕೊಡದಿದ್ದಕ್ಕೆ ಚಿತ್ರಹಿಂಸೆ, ಕೇಬಲ್ ವೈರ್ ಕಟ್ಟಿಗೆಯಿಂದ ಹಲ್ಲೆ, ಸಂಬಂಧಿಗೆ ಸಾಲ ಕೊಡಿಸಿದ್ದಕ್ಕೆ ಮಹಿಳೆಗೆ ಸಂಕಷ್ಟ, ಬೇರೊಬ್ಬರ ಮನೆಯಲ್ಲಿದ್ದರೂ ಬಿಡಲಿಲ್ಲ. ಮೈಕ್ರೋ ಫೈನಾನ್ಸ್ ಟಾರ್ಚರ್, ಹಾವೇರಿ. ಮತ್ತೊಬ್ಬರಿಗೆ ಸಾಲ ತೆಗೆದುಕೊಟ್ಟು ಇದೀಗ ಮಹಿಳೆಯೊಬ್ಬರು ಸಂಕಷ್ಟಕ್ಕೆ ಸಿಲುಕೊಂಡಿದ್ದಾರೆ. ಹಾವೇರಿ ಜಿಲ್ಲೆಯ ಹಾನಗಲ್ ಕೊಪ್ಪರಿಸಿಕೊಪ್ಪದ ಗ್ರಾಮದ ಸಾವಿತ್ರಮ್ಮ ತಮ್ಮ ಸಂಬಂಧಿಗೆ ತಮ್ಮ ಹೆಸರಿನಲ್ಲಿ ಸಾಲ ತೆಗೆದುಕೊಟ್ಟಿದ್ರು. ಕಂತು ಕಟ್ಟದ ಕಾರಣ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಮನೆಗೆ ಬಂದು ಪೀಡಿಸ್ತಾ ಇದ್ದಾರೆ. ಇದರಿಂದ ಬೇಸತ್ತ ಸಾವಿತ್ರಮ್ಮ ಮನೆ ಬಿಟ್ಟು ಹಾನಗಲ್ ಪಟ್ಟಣದಲ್ಲಿ ಬೇರೊಬ್ಬರ ಮನೆಯಲ್ಲಿ ಆಶ್ರಯ ಪಡೆದಿದ್ದಾರೆ. ಅಲ್ಲಿಯೂ ಬಂದು ಫೈನಾನ್ಸ್ನವರು ಕಾಟ ಕೊಡ್ತಿದ್ದಾರಂತೆ.
ಈ ಫೈನಾನ್ಸ್ನವ್ರು ಇದ್ರ ಸಲುವಾಗಿನ ಅಲ್ಲಿ ಮರ್ಯಾದೆ ಸಲುವಾಗಿ ಒಂದು 3-4 ಮಂದಿ ಬರೋಕೆ ಅಲ್ಲಿ ಬಂದು ಇವ್ರು ಸರ್ ಸೋಲಾರ್ ಇತ್ತಲ್ರಿ, ಆ ಸೋಲಾರ್ ಕುರ್ಚಿ ಇಟ್ಟು ಸೋಲಾರ್ ಮಾರ್ತೇವೆ ಅಂತೇಳಿ ಅಂದ್ರೆ ಸಿಲಿಂಡರ್ ಎತ್ತಿ ಪೂರ್ಣ ಬಾಗಲ್ ಹೊರಗೆ ಇಟ್ರಿ ಇವ್ರು. ಅದು ಖಾಲಿ ಇತ್ರಿ ಅವಾಗ ತುಂಬ್ಸಾಕ್ ನನ್ನ ಹತ್ರ ದುಡ್ಡು ಇದ್ದಕ್ಕಿಲ್ಲಾರೆ ಕಟ್ಟೆ ಹೋಗ್ಬೇಕಂದ್ರೆ ಈ ಹುಡುಗಿನ ಸಾಲಿ ಕಳಿಸಿ ಸುಮ್ಮನೆ ಬಂದ್ಬಿಟ್ಟೇರಿ. ನಕಲಿ ಸಾಲ ರಿಕವರಿ ಟೀಮ್ನಿಂದ ವಸೂಲಿ ದಂಧೆ, ಬೈಕ್ ವಾಹನ ಅಡ್ಡಗಟ್ಟಿ ಟಾರ್ಚರ್. ಮೈಕ್ರೋ ಫೈನಾನ್ಸ್ ಟಾರ್ಚರ್ ರಾಯಚೂರು ಜಿಲ್ಲೆಯಲ್ಲಿ ಮೈಕ್ರೋ ಫೈನಾನ್ಸ್ ಹಾವಳಿ ಒಂದ್ ಕಡೆಯಾದ್ರೆ ನಕಲಿ ಸಾಲ ರಿಕವರಿ ಟೀಮ್ ಒಂದು ವಸೂಲಿ ದಂಧೆಯನ್ನು ನಡೆಸಿರೋದು ಬೆಳಕಿಗೆ ಬಂದಿದೆ. ಫೈನಾನ್ಸ್ ಸಾಲ ರಿಕವರಿ ಟೀಮ್ನ ಹೆಸರಿನಲ್ಲಿ ಕಿರುಕುಳ ನೀಡ್ತಾ ಇದ್ದ 4 ಆರೋಪಿಗಳನ್ನ ರಾಯಚೂರು ಗ್ರಾಮೀಣ ಠಾಣೆಯ ಪೊಲೀಸರು ಬಂಧಿಸಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಫೈನಾನ್ಸ್ಗಳ ಸಾಲ ಬಾಕಿ ಇರೋದನ್ನ ಗುರುತಿಸಿ ಟಾರ್ಗೆಟ್ ಮಾಡ್ತಾ ಇದ್ದ ಈ ಟೀಮ್ ರಸ್ತೆ ಮಧ್ಯದಲ್ಲಿಯೇ ಬೈಕು ವಾಹನಗಳನ್ನು ಅಡ್ಡಗಟ್ಟಿ ಸಾಲ ತೀರಿಸುವಂತೆ ಬೆದರಿಕೆ ಹಾಕ್ತಿದ್ರು. ಫೈನಾನ್ಸ್ನಲ್ಲಿ ಕಟ್ಟಿದ್ರೆ ಸಾಲಲ್ಲ, ನಮಗೂ ಹಣವನ್ನು ಕೊಡಬೇಕು ಅಂಥೇಳಿ ಒತ್ತಾಯಿಸ್ತಾ ಇದ್ರು. ಇದರಿಂದ ಅನುಮಾನಗೊಂಡು ಸೈಯದ್ ಬಾಷಾ ಅನ್ನೋರು ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ. ಕಾರ್ಯಾಚರಣೆ ನಡೆಸಿದ ಪೊಲೀಸರು ಆರೋಪಿಗಳನ್ನ ಬಂಧಿಸಿದ್ದಾರೆ. ಸರ್ ನಾವೇನು ಹತ್ತಿ ತೊಗೊಂಡು ಬಂದಿವಿ ಸರ್. ರಾಯಚೂರು ಹತ್ತಿ ತೊಗೊಂಡು ಬಂದು ವಾಪಸ್ ಹೋಗೋ ಕಲ್ಕ ಬೈಪಾಸ್ ರೋಡಲ್ಲಿ ಅವ್ರು ನಿಂತಿದ್ರು ಸರ್. ಅಂದರೆ ಯಾರು ಅಂತ ಗೊತ್ತಿಲ್ಲ, ಬಂದು ಗಾಡಿ ತೊಗೊಂಡು ಬಂದು ಅಡ್ಡ ನಿಂದ್ರಿಸಿ ಗಾಡಿ ಕೀ ಕಿತ್ಕೊಂಡ್ರು. 2 ಕಂತು ಡ್ಯೂ ಇದೆ, ನಾವು ಫೈನಾನ್ಸ್ ಅವರು ಅಂತೇಳಿ ಹೇಳಿದರು. ಮ್ಯಾನೇಜರ್ ಫೋನ್ ಮಾಡಿ ನಿಮ್ಮ ಕಂತವ್ರು ಹಿಂಗೆ ಬಂದಿದ್ದಾರೆ ನಿಮ್ಮವ್ರು ಅಂತ ಕೇಳಿದಾಗ ಅವ್ರೇನಂದ್ರು ನಮ್ಮವ್ರಿಗೆ ಯಾರಿಗೆ ಕಳಿಸಿಲ್ಲ ನಾನು, ಅವ್ರು ಯಾರೋ ನನಗೆ ಗೊತ್ತಿಲ್ಲ ಅಂತ ಅಂದಾಗ ನಾವೇನಂದ್ರೆ ಸೀಸಿಂಗ್ ಲೆಟ್ರ್ ಕೊಡ್ರಿ ಅಂತ ಕೇಳಿದಾಗ ಅವ್ರೇನಂದ್ರು ಯಾವ್ದು ಲೆಟ್ರ್ ಇಲ್ಲ ಏನಿಲ್ಲ ಅಂತ ಗಾಡಿ ಕಿಸ್ಕೊಂಡು ಹೋಗ್ಬಿಟ್ರಿ ಸರ್. ಕಂಪ್ಲೇಂಟ್ ಮಾಡಿದಾಗ ಸರ್ಕಲ್ ಸಾಬ್ ಮುಂದೆ ಹೇಳಿದಾಗ ಅವ್ರು ಸರ್ಕಲ್ ಸಾಬ್ ಒಂದು 10 ಇಲ್ಲ 15 ನಿಮಿಷದಾಗ ಅವ್ರಿಗೆ ಎಳ್ಕೊಂಬಂದರು. ಅವರು ಮತ್ತೆ ಅವ್ರಿಗೆ ಎಳ್ಕೊಂಡು ಬರೋದು ನೋಡಿ ಸ್ವಲ್ಪ ಜನ ಬಂದು ನಮ್ಮದು 10,000 ತೊಗೊಂಡಿದ್ದಾರೆ, ನಮ್ಮದು 1 ಲಕ್ಷ ತೊಗೊಂಡಿದ್ದಾರೆ ಅಂತೇಳಿ ಅವ್ರು ಹೇಳಿದಾಗ ಸರ್ಕಲ್ ಸಾಬ್ರು ಕರ್ಕೊಂಬಂದು ಕೇಸ್ ಮಾಡಿ ಅವರಿಗೆ ಜೈಲಿಗೆ ಕಳಿಸಿದ್ದಾರೆ ಸರ್. 30 ಲಕ್ಷದ ಸಾಲಕ್ಕೆ ಲಕ್ಷ ಬಡ್ಡಿ. ಮೈಕ್ರೋ ಫೈನಾನ್ಸ್ ಟಾರ್ಚರ್ ಮಂಡ್ಯ. ಮೈಕ್ರೋ ಫೈನಾನ್ಸ್ ಕಿರುಕುಳದ ಜೊತೆಗೆ ಮೀಟರ್ ಬಡ್ಡಿ ದಂಧೆ ಕೂಡ ಅವ್ಯಾಹತವಾಗಿ ನಡೀತಾ ಇದೆ. ಮೈಕ್ರೋ ಕಿರುಕುಳದಿಂದ ಮನೆ ಬಿಟ್ಟ ಮಗ, ಕಂಟ್ರೋಲ್ ರೂಮ್ಗೆ ಕರೆ ಮಾಡಿ ದಂಪತಿ ಅಳಲು. ಮೈಕ್ರೋ ಫೈನಾನ್ಸ್ ಟಾರ್ಚರ್ ಚಾಮರಾಜನಗರ. ಮೈಕ್ರೋ ಫೈನಾನ್ಸ್ ಕಿರುಕುಳ ತಾಳಲಾರದೆ ಮಗ ಮನೆ ಬಿಟ್ಟು ಹೋಗಿದ್ದಾನೆ ಅಂತೇಳಿ ಮೈಸೂರು ಮೂಲದ ದಂಪತಿ ಚಾಮರಾಜನಗರ ಕಂಟ್ರೋಲ್ ರೂಮ್ಗೆ ಕರೆ ಮಾಡಿ ಅಳಲನ್ನ ತೋಡ್ಕೊಂಡಿದ್ದಾರೆ. ನಮ್ಮ ಮಗ ಸಾಲ ಮಾಡಿ ಮನೆ ಬಿಟ್ಟು ಹೋಗಿದ್ದಾನೆ, 1 ತಿಂಗಳಿನಿಂದ ಪತ್ತೆಯೇ ಇಲ್ಲ, ನನಗೆ ಆಕ್ಸಿಡೆಂಟ್ ಆಗಿದೆ, ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಬಂದು ಬಹಳ ಚಿತ್ರಹಿಂಸೆ ಕೊಡ್ತಿದ್ದಾರೆ, ದಿನಕ್ಕೆ 4 ಜನ ಬಂದು ಗಲಾಟೆ ಮಾಡ್ತಿದ್ದಾರೆ ಅಂತ ಹೇಳಿ ವೃದ್ಧ ದಂಪತಿ ಕಣ್ಣೀರಿಟ್ಟಿದೆ. ಸರ್ ನಮಸ್ತೆ, ಡಿ ಸಿ ಆಫೀಸ್ ಕಂಟ್ರೋಲ್ ರೂಮ್ ಚಾಮರಾಜನಗರ. ಮೈಸೂರಲ್ಲಿ ಗುಂಟವಾಲ್ ನಗರ. ನಮ್ಮ ಮಗ ಏನೋ ಮಾಡ್ಬಿಟ್ಟು ಮನೆನೇ ಬಿಟ್ಟು ಹೊಟ್ಟೋಗೋಣ, ಪತ್ತವೇ ಇಲ್ಲ. ಅಲ್ಲ ನೀವು ನಮ್ಗೆ ನನಗೆ ಆಕ್ಷೇಪ ಆಗಲ್ಲ ಕೇಳಿ ಕೇಳ್ತಾರ ಬಂದು ಬಾರಿಯಿಂದ ಕೊಡ್ತಾರ ಮನೇಲಿ. ಆಯ್ತು ನಿಮ್ಮ ನಂಬರ್ ಬಂತಲ್ಲ ಟಿವಿಲಿ, ಅದಕ್ಕೆ ನಾನು ಇದನ್ನ ಬರ್ಕೊಂಡೆ ಸರ್. ನಾನು ಅಷ್ಟೇ. ಸರಿ ಸರ್. ಯಾವ ಫೈನಾನ್ಸ್ ಮಲಗಿದೀನಿ ಸರ್, ಎಪ್ಪ ಹೋಗಕ್ಕಾಯ್ತಾ ಇಲ್ಲ. ಬಂದು ದಿನಕ್ಕೆ 4 ಜನ ಬರ್ತಾರ, ಕತೆ ಮಾಡ್ತಾರ ಮನೇಲಿ ಸರ್. ಬೆಳಗಾವಿಯಲ್ಲಿ ನಿಲ್ಲದ ಮೈಕ್ರೋ ಹಾವಳಿ, ಮೀಟರ್ ಬಡ್ಡಿ ದಂಧೆಗೆ ಬಡವರ ಕಣ್ಣೀರು. ಮೈಕ್ರೋ ಫೈನಾನ್ಸ್ ಟಾರ್ಚರ್ ಬೆಳಗಾವಿಯಲ್ಲಿ ದಿನದಿಂದ ದಿನಕ್ಕೆ ಮೈಕ್ರೋ ಫೈನಾನ್ಸ್ ಕಾಟ ಹೆಚ್ಚಾಗ್ತಿದೆ. ರಾಯಭಾಗ ತಾಲೂಕಿನ ಕೆಮಲಾಪುರದಲ್ಲಿ ಮಹಿಳೆಯರಿಗೆ ಫೈನಾನ್ಸ್ ಸಿಬ್ಬಂದಿ ಕಿರುಕುಳ ಕೊಡ್ತಿದ್ದಾರೆ. ಹಣವನ್ನ ಕಟ್ಟಿ ಅಂಥೇಳಿ ಬೆಳ್ಳಂಬೆಳಗ್ಗೆಯೇ ಮನೆಗೆ ಬರ್ತಿದ್ದಾರೆ. ರಾತ್ರಿ ಆದ್ರೂ ಸಹ ಮನೆಯಿಂದ ಹೊರ ಹೋಗಲ್ಲ ಅಂಥೇಳಿ ಮಹಿಳೆಯರು ದೂರ್ತಿದ್ದಾರೆ. ರತ್ನಾಕರ್ ಬ್ಯಾಂಕಿನವ್ರ ಅಂತ ಮಿಕ್ಕೈತ್ರಿ ಮಾತಾಡ್ಲಕ್ ಫೋನ್ದಾಗ ಬರುನೇನ ಕಟ್ತಿರಿಲ್ಲೋ ನಮ್ಮ ಮೆಂಬರ್ ಮನೆಗೆ ಹೋಗ್ತೀವಿ. ನಮ್ಮದಲ್ದ ಇನ್ನೂ 2 ಮಂದಿನ ತಗೊಂಡಿದ್ದೇನ್ರಿ. ಅವ್ರ ಕಟ್ ಇನ್ನೊಂದು 4-5 ಉಳ್ದ ಸರ್. ಇದೊಂದು ತಿಂಗಳ ಅಟ್ಟ ಆಗಿಲ್ರಿ, ನಮ್ಗೆ ಕಟ್ತೀವಿ ಅಂತ ಹೇಳತ್ತಿದೇವ್ರಿ. ಇನ್ನ 7 ಆಗಿರಂಗಿಲ್ರಿ. ಬಂದ್ ನಮ್ಮ ಮನೆ ಮುಂದೆ ಬಿಡೋದ್ರಿ. ಬೆನ್ ಹತ್ತದಲ್ರಿ ಮನೇಲಿ. ನೀನು ಕೂಸಿನ ತಗೊಂಡ್ ದವಾಖಾನಿ ಹೊಂಟೇನ್ರಿ, 1 ವರ್ಷ ಕೂಸಿನ್ರಿ. ಬೆನ್ ಬಿಡುವಾರೆ ತುಂಬೆ ಹೋಗಿ ಬನ್ನಿ, ಅದ್ ಏನಾತೈತಿ ಅಲ್ಲಿ ನೋಡುನು. ತುಂಬೆ ಹೋಗ್ಬಾ, ಇಲ್ಲ ಗುಂಪಿನವ್ರೆಲ್ಲ ಹಾಕಬರ್ರಿ. ಎಲ್ಲಾರು ದುಡ್ಡು ತಿನ್ನೋರ್ದಾರ, ನಮ್ಗತ್ತೆ ಗುಂಪಿನವ್ರು ಯಾರು ಹಾಕ್ತಾರ್ರಿ? ನಮ್ಮ ಮ್ಯಾಗಿನ ಕಂತ ಸರ್ ನಮಗೆ ಟೈಮ್ ಕೊಡ್ರಿ ಎಲ್ಲ ಅಂತಿದೇವ್ರಿ. ರಿಟೈರ್ ಮತ್ತೇನಿಲ್ರಿ ಬೇಡ್ಕೊಳ್ಳೋದು. ಮೈಕ್ರೋ ಫೈನಾನ್ಸ್ ಟಾರ್ಚರ್ ಹಾಸನ ಜಿಲ್ಲೆಯ ಅರ್ಕಲಗೂಡಿನಲ್ಲಿ ಮೀಟರ್ ಬಡ್ಡಿ ದಂಧೆಗೆ ಸಿಲುಕಿ ಜನ ನರಳಾಡ್ತಾ ಇದ್ದಾರೆ. 5 ಲಕ್ಷದ ಹಣಕ್ಕೆ 19 ಲಕ್ಷ ಹಣ ಬಡ್ಡಿ, 40,000ಕ್ಕೆ 4 ಲಕ್ಷ ತನಕ ಬಡ್ಡಿ ಕಟ್ಟಿದ್ರು ಕಿರುಕುಳ ತಪ್ಪಿಲ್ಲ ಅನ್ನುವಂತಹ ಆರೋಪಗಳು ಕೇಳಿ ಬರ್ತಿದೆ. ಜನ ವಿಡಿಯೋ ಮೂಲಕ ತಮ್ಮ ಅಸಹಾಯಕತೆಯನ್ನ ತೋಡ್ಕೊಳ್ತಿದ್ದಾರೆ. ಸಾಲ ಮಾಡಿದ್ದ ಅವ್ನ ಮನೆ ಆಗಿದ್ದೋಯ್ತು, ಮುಂಚಿನ ದುಡ್ಡು ಇಸ್ಕೊಂಡಿದ್ದೆ, ಪತ್ರನೇ ಕೊಟ್ಟಿಸ್ಕೊಂಡಿದ್ದೋಣ. ಪತ್ರ ಕೊಟ್ಟಿಸ್ಕೊಂಡಿದ್ರ? ಜಮೀನಿನ ಪತ್ರ ಕೊಟ್ಟಿಸ್ಕೊಂಡಿದ್ದ. ಎಷ್ಟು ಕೊಟ್ಟಿದ್ರು? 5 ಲಕ್ಷ ಕೊಟ್ರು. 5 ಲಕ್ಷಕ್ಕೆ 19 ಲಕ್ಷ ತಗೊಂಡವ್ರೆ. ಎಷ್ಟು? 19 ಲಕ್ಷ. ಆಸ್ತಿನೂ ಮಾರಿ ನಂಗೆ ಇರ್ತಿರ್ತಿ ಚಾರ್ಜ್ ತಗೊಳಕಾಗಲ್ಲ. ಅಕ್ಕ ದುಡ್ಡು ಕೊಡಕ ನನ್ನ ಮಗ ಸೋಕಾಗಿ ಇವತ್ತು ನಾಳಿಕೆ ಸಾಯಂಗೈತೆ. ಬ್ಯಾಂಕ್ನವ್ರು ಬಂದು ನೋಡ್ಕೊಯ್ದವ್ರೆ. ಇವ್ರು ದುಡ್ಡು ಕೊಡ್ಕೊಳ್ಳೋ ಅಂತಂದು ಒಂದು ನೇಣೆ ಕೆಳಗೆ ಹೋಗಿ ಔಷಧಿ ತಗೋಗಿದ್ದ. ಆಯ್ತಿನ ಮಾಯಿಸ್ಬಿಟ್ಟು ಈಗ ಮೊನ್ನೆ ದಿನ ಖರೀದಿ ಆಗೈತೆ. ಎಲ್ಲಾನು ಕೊಟ್ಟು ಮಗಳು ತಂದು ಇಸ್ಕೊಟ್ಟು ಬಯಸಿ ದುಡ್ಡೆಲ್ಲ ಕಣಪ್ಪ
ಅಷ್ಟೊಂದು ದುಡ್ಡು ನಮ್ಮಂತ ತಂಗಿ ಇಷ್ಟೊಂದು ಬರೀ 10-15 ಸಾವಿರ ರೂಪಾಯಿ ಬಡ್ಡಿ ತಗೊಂಡು. ಒಟ್ನಲ್ಲಿ ಮೈಕ್ರೋ ಫೈನಾನ್ಸ್ಗಳ ಆಟಾಟೋಪಕ್ಕೆ ಸಾಲ ಪಡೆದವರು ನಲುಗಿ ಹೋಗಿದ್ದಾರೆ.